ರಾಜಕಾರಣ ಇಷ್ಟು ಕೆಳಮಟ್ಟಿಗೆ ಹೋಗ್ಬಿಟ್ಟಿದ್ಯಾ ಸರ್? ಒಬ್ಬರನ್ನ ತುಳಿಯಕ್ಕೆ ಅವ್ರದೇ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಿ ಅದರಲ್ಲೂ ಜಾತಿ ಹೆಸರಲ್ಲಿ ಕೊಲ್ಲುವ ಪ್ಲಾನಿಂಗ್ ನಡೆಯುತ್ತೆ. ಹಿಂಗೊಂದು ಆರೋಪ ಮಾಡೋ ಆಲೋಚನೆ ಬಂದಿದ್ದು ತಪ್ಪೇ ಸರ್ ನನ್ನ ಪ್ರಕಾರ. ಅದು ನಿಜವಾಗ್ಲೂ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಹಿಂಗೆ ಒಂದು ಅಮಾಯಕನ ಪ್ರಾಣ ಹೋದಾಗ ನಾನು ಅದನ್ನೇ ಹೇಳ್ತಿರೋದು ಸರ್, ಕೇಳಿಸ್ಕೊಳ್ಳಿ. ನಾನು ಅದನ್ನೇ ಹೇಳ್ತಿರೋದು, ಕೇಳಿಸ್ಕೊಳ್ಳಿ. ನಾನು ಅದನ್ನೇ ಹೇಳ್ತಿರೋದು. ಜನಾರ್ದನ ರೆಡ್ಡಿ ಅವರು ಇವತ್ತು ಮಾಡಿರೋ ಆರೋಪ ಇದೆಯಲ್ಲ, ಇಂಥದ್ದೊಂದು ಆಲೋಚನೆ ಒಬ್ಬ ರಾಜಕೀಯ ನಾಯಕನಿಗೆ ಬರುತ್ತೆ ಅನ್ನೋದೇ ಡೇಂಜರಸ್ ನನ್ನ ಪ್ರಕಾರ. ಗೋವಿಂದ ಅವರು ಉತ್ತರ ಕೊಡ್ಲಿ. ಅಮ್ಮ ಸ್ಮಿತಾ, ಬಹಳ ದುಃಖದಿಂದ ಹೇಳ್ಬೇಕಾಗ್ತದೆ. ಒಬ್ಬ ರಾಜಶೇಖರನ್ ಒಬ್ಬ 25-26 ವರ್ಷದ ಹುಡುಗ, ನಮ್ಮ ಹುಡುಗ ಸತ್ತಿದಾನಲ್ಲ, ನಮಗೆ ತುಂಬ ದುಃಖ ಆಗ್ತಾ ಇದೆ. ಆದರೆ ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, MP ಲೋಕಲ್ MP ಅವರು 1-2 ಲಕ್ಷ ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷನೇ. ಆದರೆ ಜಮೀರ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದು ಅದು ಬೇರೆ. ಆದರೆ ಈ ಬಳ್ಳಾರಿಯಲ್ಲಿ ಅತ್ಯಂತ ಶಾಂತಿ ಪ್ರಿಯರು, ತುಂಬಾ ವರ್ಷದಿಂದ ನಾವು ಶಾಂತಿಯಿಂದ ಇದ್ದೀವಿ. ಇಂತಹ ಕಚಡ ರಾಜಕೀಯ ಯಾವತ್ತು ನೋಡಿಲ್ಲ ಬಳ್ಳಾರಿಗರು. ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಬಳ್ಳಾರಿಯವರು ಕೂಡ ಖುಷಿಯಿಂದ ಇರ್ತಾ ಇದ್ರು. ಆದ್ರೆ ಕಾಂಗ್ರೆಸ್ನ ವಕ್ತಾರ ಏನ್ ಹೇಳ್ತಾರೆ ಅಂದ್ರೆ, ಸ್ಟಾರ್ಟ್ ಆಗಿದ್ದೆ ಪದ್ಮಾವತಿ ಮಾಜಿ ಕೌನ್ಸಿಲರ್ ಪ್ರಕಾರ ಒಬ್ಬ ನೆಟೋರಿಯಸ್ ಜನಾರ್ದನ್ ರೆಡ್ಡಿ ಅಂತವ್ರನ್ನ ಪೊಲೀಸ್ ಅಂದ್ರೆ ಏನು ನೀವಲ್ವಾ? ಪೊಲೀಸರಂದ್ರೆ ನೀವೇ ತಾನೇ. ಒತ್ತಾಯದ ಮೇರೆಗೆ ಅರೆಸ್ಟ್ ಮಾಡ್ಬೇಕು. ನಾವು ಹೇಳ್ತಾ ಇದೀವಿ, ನಾವು ನಿಮ್ಮ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು. ಸಂಚು 10 ವರ್ಷ ಆಯ್ತು, ಸಂಚು ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಕರೆಕ್ಟ್ ಮಾಡ್ಬೇಕು. ಗಡಿಪಾರಾಗಿದ್ದಾಗ ಇಡೀ ಬಳ್ಳಾರಿ ಶಾಂತವಾಗಿತ್ತು. ಇಡೀ ಬಳ್ಳಾರಿ ಶಾಂತವಾಗಿತ್ತು. ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಅವಮಾನ ಮಾಡಬೇಡಿ. ನಿಮ್ಗೆ ಗೊತ್ತಿದ್ರೆ ಮಾತಾಡಿ. ಅಲ್ಲ, ಡಿಫೆಂಡ್ ಮಾಡಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸರ್ಕಾರದಲ್ಲಿ ಪೊಲೀಸರಿಗೆ ಗೊತ್ತಿಲ್ಲದಕ್ಕಂತ ವಿಚಾರ ಮಹಾರಾಷ್ಟ್ರದಿಂದ ಬಂದು ಅರೆಸ್ಟ್ ಮಾಡ್ತಾರೆ. ಅದು ನಿಮ್ಮ ಸರ್ಕಾರದ ಟೂ ವೀಲರ್ ಸುಳ್ಳು ಮಾಹಿತಿ. ಪೊಲೀಸರು ನಿಮಗೂ ಗೊತ್ತು. ಗಡಿಯನ್ನೇ ತಿಂದುಬಿಟ್ಟಂತಹ ಬಳ್ಳಾರಿ ನಮ್ಮ ದೇವಸ್ಥಾನದ ನುಂಗಾಕಿದ ಬಳ್ಳಾರಿನಲ್ಲಿ ನಟರಾಜ್ ಗೌಡ್ರೆ ರಾಜಕಾರಣಿ, ಯಾರೆಲ್ಲ ರೋಗಗಳಿದ್ದಾರೆ ಬಳ್ಳಾರಿಯಲ್ಲಿ ಎಲ್ಲರೂ ಒಳಗಾಗಿ ಕ್ಲೀನ್ ಮಾಡಿ ಬಳ್ಳಾರಿಯನ್ನ ಸ್ವಚ್ಛ ಬಳ್ಳಾರಿ ಕೊಡಿ ನಿಮ್ ಸರ್ಕಾರಕ್ಕೆ. ನಟರಾಜ್ ಗೌಡ್ರೆ, ನಿಮ್ದು ಸೇರಿದಂತೆ ನಿಮ್ಮ ಪಕ್ಷದ ಎಲ್ಲಾ ನಾಯಕರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಬಳ್ಳಾರಿ ಜನ. ಕ್ಲೀನ್ ಮಾಡ್ರಿ ರಾಜಕೀಯನ, ಕ್ಲೀನ್ ಮಾಡ್ರಿ ರಾಜಕೀಯನ. ತೊಡೆ ತಟ್ಟಿದ ಸಿದ್ದರಾಮಯ್ಯನವರು. ನಟರಾಜ್ ಗೌಡ್ರೆ, ರಾಜಕಾರಣ ಇಷ್ಟು ಕೆಳಮಟ್ಟಿಗೆ ಹೋಗ್ಬಿಟ್ಟಿದ್ಯಾ ಸರ್? ಒಬ್ಬರನ್ನ ತುಳಿಯಕ್ಕೆ ಅವ್ರದೇ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಿ ಅದರಲ್ಲೂ ಜಾತಿ ಹೆಸರಲ್ಲಿ ಕೊಲ್ಲುವ ಪ್ಲಾನಿಂಗ್ ನಡೆಯುತ್ತೆ. ಹಿಂಗೊಂದು ಆರೋಪ ಮಾಡೋ ಆಲೋಚನೆ ಬಂದಿದ್ದು ತಪ್ಪೇ ಸರ್ ನನ್ನ ಪ್ರಕಾರ. ಅದು ನಿಜವಾಗ್ಲೂ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಹಿಂಗೆ ಒಂದು ಅಮಾಯಕನ ಪ್ರಾಣ ಹೋದಾಗ ನಾನು ಅದನ್ನೇ ಹೇಳ್ತಿರೋದು ಸರ್, ಕೇಳಿಸ್ಕೊಳ್ಳಿ. ನಾನು ಅದನ್ನೇ ಹೇಳ್ತಿರೋದು, ಕೇಳಿಸ್ಕೊಳ್ಳಿ. ನಾನು ಅದನ್ನೇ ಹೇಳ್ತಿರೋದು. ಜನಾರ್ದನ ರೆಡ್ಡಿ ಅವರು ಇವತ್ತು ಮಾಡಿರೋ ಆರೋಪ ಇದೆಯಲ್ಲ, ಇಂಥದ್ದೊಂದು ಆಲೋಚನೆ ಒಬ್ಬ ರಾಜಕೀಯ ನಾಯಕನಿಗೆ ಬರುತ್ತೆ ಅನ್ನೋದೇ ಡೇಂಜರಸ್ ನನ್ನ ಪ್ರಕಾರ. ಗೋವಿಂದ ಅವರು ಉತ್ತರ ಕೊಡ್ಲಿ. ಅಮ್ಮ ಸ್ಮಿತಾ, ಬಹಳ ದುಃಖದಿಂದ ಹೇಳ್ಬೇಕಾಗ್ತದೆ. ಒಬ್ಬ ರಾಜಶೇಖರನ್ ಒಬ್ಬ 25-26 ವರ್ಷದ ಹುಡುಗ, ನಮ್ಮ ಹುಡುಗ ಸತ್ತಿದಾನಲ್ಲ, ನಮಗೆ ತುಂಬ ದುಃಖ ಆಗ್ತಾ ಇದೆ. ಆದರೆ ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, MP ಲೋಕಲ್ MP ಅವರು 1-2 ಲಕ್ಷ ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷನೇ. ಆದರೆ ಜಮೀರ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದು ಅದು ಬೇರೆ. ಆದರೆ ಈ ಬಳ್ಳಾರಿಯಲ್ಲಿ ಅತ್ಯಂತ ಶಾಂತಿ ಪ್ರಿಯರು, ತುಂಬಾ ವರ್ಷದಿಂದ ನಾವು ಶಾಂತಿಯಿಂದ ಇದ್ದೀವಿ. ಇಂತಹ ಕಚಡ ರಾಜಕೀಯ ಯಾವತ್ತು ನೋಡಿಲ್ಲ ಬಳ್ಳಾರಿಗರು. ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಬಳ್ಳಾರಿಯವರು ಕೂಡ ಖುಷಿಯಿಂದ ಇರ್ತಾ ಇದ್ರು. ಆದರೆ
ಈ ಕಾಂಗ್ರೆಸ್ನ ವಕ್ತಾರ ಏನ್ ಹೇಳ್ತಾರೆ ಅಂದ್ರೆ ಕಚಡ ರಾಜಕೀಯ ಸ್ಟಾರ್ಟ್ ಆಗಿದ್ದೆ ಅವಾಗ ಪದ್ಮಾವತಿ ಮಾಜಿ ಕೌನ್ಸಿಲರ್ ಪ್ರಕಾರ ಅವರೇ ನೆಟೋರಿಯಸ್ ಎಲ್ಲ ಕತ್ತಲ ಸಾಯಂಕಾಲ 7 ಗಂಟೆಗೆ ಕರೆಂಟ್ ತೆಗೆದು ಪದ್ಮಾವತಿ ಜನಾರ್ದನ್ ರೆಡ್ಡಿ ಅಂತವ್ರನ್ನ ಬಿಜೆಪಿ ಕಾರ್ಪೊರೇಟರ್ನ ಇವರೇ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ? ಏನ್ ಕಚಡ ರಾಜಕೀಯ ಸ್ಟಾರ್ಟ್ ಪೊಲೀಸ್ ಅಂದ್ರೆ ಏನು? ಪೊಲೀಸ್ ಅಂದ್ರೆ ಏನು? ನೀವಲ್ವಾ ಗೌಡ್ರೆ? ಸುಮ್ಮನೆ ಪೊಲೀಸ್ ಅಂದ್ರೆ ನೀವೇ ತಾನೇ? ವಕೀಲರ ಸರ್ಕಾರ ಒತ್ತಾಯದ ಮೇರೆಗೆ ಸರ್, ಅವರ ಒತ್ತಾಯದ ಮೇರೆಗೆ ಅದೇ ನಾನು ಕಾಂಗ್ರೆಸ್ ಕಾರ್ಯಕರ್ತರ ಹೇಳೋವರೆಗೂ ಒತ್ತಾಯದ ಗೊತ್ತಿಲ್ವಾ? ಮೇರೆಗೆ ಅರೆಸ್ಟ್ ಮಾಡ್ಬೇಕು ನಾವು ನಾನು ಹೇಳ್ತಾ ಇದ್ದೀವಿ. ಹೇಳೋವರೆಗೂ ನಿಮ್ಗೆ ಗೊತ್ತಿಲ್ವಾ? ನಾವು ಹೇಳ್ತಾ ಇದೀವಿ, ನಾವು ನಿಮ್ಮ ಮಾತೇ ನೀವು ಹೇಳ್ತಾ ಇರೋದು. ಹಾಗಾದ್ರೆ ಅವ್ರನ್ನ ಗಾಳಿಯಲ್ಲಿ ಅರೆಸ್ಟ್ ಮಾಡ್ಬೇಕು. ಗುಂಡು ಹಾರಿಸ್ತೀರಾ ನೀವು? ಅರೆಸ್ಟ್ ಮಾಡ್ಬೇಕು ನಿಮ್ಮ ಅವ್ರನ್ನ. ಪ್ರಕಾರ ನೆಟೋರಿಯಸ್ ಅಂತ ಹೇಳ್ತೀರಲ್ಲ, I agree. ಸಂಚು. ಆದರೆ ಅದು ಅದೇ ಬಂದು ಬೇಕಾದ್ದು. 10 ವರ್ಷ ಆಯ್ತು, ಸಂಚು. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಕರೆಕ್ಟ್ ಮಾಡ್ಬೇಕು ಅಂದ್ರೆ ಅವ್ರನ್ನ. ಒಪ್ಕೊಳ್ತೀರಾ? ಗಡೀಪಾರಾದಾಗ ಸರ್ಕಾರ failure ಅಂತ ಅವರು ಒಪ್ಕೊಳ್ತೀರಾ? ಗಡೀಪಾರಾಗಿದ್ದಾಗ ಕಾಂಗ್ರೆಸ್ failure ಅಂತ ಒಪ್ಕೊಳ್ತೀರಾ? ಕಾಂಗ್ರೆಸ್ ಅಲ್ಲಿ ಬರ್ತದೆ ಅದು. ಗೃಹ ಇಲಾಖೆ failure ಅಂತ ಗಡೀಪಾರಾಗಿದ್ದಾಗ ಇಡೀ ಒಪ್ಕೊಳ್ತೀರಾ? ಬಳ್ಳಾರಿ ಶಾಂತವಾಗಿತ್ತು. ಈ ರೀತಿ ಇಡೀ ಬಳ್ಳಾರಿ ಶಾಂತವಾಗಿತ್ತು. ಅವಮಾನ ಬಳ್ಳಾರಿ ಮಾಡಬೇಡಿ. ರಿಪಬ್ಲಿಕ್ ಬಳ್ಳಾರಿ ಅಲ್ಲ ಸ್ಮಿತಾ, ಇವತ್ತು, ಜನತೆಯ ಬಳ್ಳಾರಿಯನ್ನು ಬಳ್ಳಾರಿಯಾಗಿತ್ತು. ಅವಮಾನ ಮಾಡಬೇಡಿ. ನಿಮ್ಗೆ ಗೊತ್ತಿದ್ರೆ ಮಾತಾಡಿ. ಅಲ್ಲ ನಿಮ್ಗೆ ಸ್ಮಿತಾ, Agreed, sir. ಮೊನ್ನೆ ಡಿಫೆಂಡ್ ಮಾಡಕ್ಕೆ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸರ್ಕಾರದಲ್ಲಿ ಪೊಲೀಸರಿಗೆ ಗೊತ್ತಿಲ್ಲದಕ್ಕಂತ ವಿಚಾರ ಮಹಾರಾಷ್ಟ್ರದಿಂದ ಬಂದು ಅರೆಸ್ಟ್ ಮಾಡ್ತಾರೆ. ಅದು ನಿಮ್ಮ ಸರ್ಕಾರದ ಸಾಧನೆ. ಸ್ಮಿತಾ, ಒಂದು ಟೂ ವೀಲರ್ ಹಿಡ್ಕೊಂಡು ಪೊಲೀಸರು ಕೇಸ್ ಹಾಕ್ತಾರೆ. ಆದ್ರೆ ನಿಮ್ಗೂ ಗೊತ್ತು. ಸರಿ ಸರ್, ಕರ್ನಾಟಕ ಆಂಧ್ರದ ಗಡಿಯನ್ನೇ ತಿಂದುಬಿಟ್ಟಂತಹ ಬಳ್ಳಾರಿ ಅಲ್ಲ, ಚಿಕ್ಕುಲಮ್ಮ ದೇವಸ್ಥಾನದ ನುಂಗಾಕಿದ ಜನಾರ್ದನ್ ರೆಡ್ಡಿ ಸರ್ಕಾರ ಫೇಲ್ಯೂರ್ ಅಂತ ಒಪ್ಕೊಳ್ಳಿ. ಟಪಾಲ್ ಗಣೇಶ ಸುಮ್ನೆ ಟಪಾಲ್ ಗಣೇಶ ಗಾಳಿಯಲ್ಲಿ ಯಾರು ಗುಂಡು ಟಪಾಲ್ ಹೊಡ್ಸುವ ಗಣೇಶ ಸಹೋದರ ಕಾರ್ಯಕ್ರಮ ಮೇಲೆ ಮಾಡ್ಬೇಡಿ. ಅಲ್ಲೇ ಮಾಡಿದವರು ಸ್ಮಿತಾ, ಯಾರು? I'll come to you. Yes, sir. ವಿಷಯಕ್ಕೆ ಬನ್ನಿ. ವಿಷಯಕ್ಕೆ ಬನ್ನಿ. ಇಡೀ ಬಳ್ಳಾರಿನಲ್ಲಿ ನಂದಿವತ್ತು ಒಂದೇ ಸ್ಟೇಟ್ಮೆಂಟ್ ನಟರಾಜ್ ಗೌಡ್ರೆ, ಅರೆಸ್ಟ್ ದ ನಟೋರಿಯಸ್ ರಾಜಕಾರಣಿ, ಅರೆಸ್ಟ್ ಹಿಮ್. ಯಾರೆಲ್ಲ ರೋಗಗಳಿದ್ದಾರೆ ಬಳ್ಳಾರಿಯಲ್ಲಿ ಎಲ್ಲರನ್ನೂ ಒಳಗಾಕಿ ಕ್ಲೀನ್ ಮಾಡಿ ಬಳ್ಳಾರಿಯನ್ನ ಸ್ವಚ್ಛ ಬಳ್ಳಾರಿ ಕೊಡಿ ನಿಮ್ ಸರ್ಕಾರಕ್ಕೆ. ನಟರಾಜ್ ಗೌಡ್ರೆ, ನಿಮ್ದು ಸೇರಿದಂತೆ ನಿಮ್ಮ ಪಕ್ಷದ ಎಲ್ಲಾ ನಾಯಕರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಬಳ್ಳಾರಿ ಜನ. ಕ್ಲೀನ್ ಮಾಡ್ರಿ ರಾಜಕೀಯನ, ಕ್ಲೀನ್ ಮಾಡ್ರಿ ರಾಜಕೀಯನ. ಶೋಧಕ ತೊಡೆ ತಟ್ಟಿದ ಸಿದ್ದರಾಮಯ್ಯನವರು. ನಟರಾಜ್ ಗೌಡ್ರೆ, ರಾಜಕಾರಣ ಇಷ್ಟು ಕೆಳಮಟ್ಟಿಗೆ ಹೋಗ್ಬಿಟ್ಟಿದ್ಯಾ ಸರ್? ಒಬ್ರನ್ನ ತುಳಿಯಕ್ಕೆ ಅವ್ರದೇ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಿ ಅದರಲ್ಲೂ ಜಾತಿ ಹೆಸರಲ್ಲಿ ಕೊಲ್ಲುವ ಪ್ಲಾನಿಂಗ್ ನಡೆಯುತ್ತೆ. ಹಿಂಗೊಂದು ಆರೋಪ ಮಾಡೋ ಆಲೋಚನೆ ಬಂದಿದ್ದು ತಪ್ಪೇ ಸರ್ ನನ್ನ ಪ್ರಕಾರ. ಅದು ನಿಜವಾಗ್ಲೂ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಹಿಂಗೆ ಒಂದು ಅಮಾಯಕನ ಪ್ರಾಣ ಹೋದಾಗ ನಾನು ಅದನ್ನೇ ಹೇಳ್ತಿರೋದು ಸರ್, ಕೇಳಿಸ್ಕೊಳ್ಳಿ. ನಾನು ಅದನ್ನೇ ಹೇಳ್ತಿರೋದು, ಕೇಳಿಸ್ಕೊಳ್ಳಿ. ನಾನು ಅದನ್ನೇ ಹೇಳ್ತಿರೋದು. ಜನಾರ್ದನ ರೆಡ್ಡಿ ಅವರು ಇವತ್ತು ಮಾಡಿರೋ ಆರೋಪ ಇದೆಯಲ್ಲ, ಇಂಥದ್ದೊಂದು ಆಲೋಚನೆ ಒಬ್ಬ ರಾಜಕೀಯ ನಾಯಕನಿಗೆ ಬರುತ್ತೆ ಅನ್ನೋದೇ ಡೇಂಜರಸ್ ನನ್ನ ಪ್ರಕಾರ. ಗೋವಿಂದ ಅವರು ಉತ್ತರ ಕೊಡ್ಲಿ. ಅಮ್ಮ ಸ್ಮಿತಾ, ಬಹಳ ದುಃಖದಿಂದ ಹೇಳ್ಬೇಕಾಗ್ತದೆ. ಒಬ್ಬ ರಾಜಶೇಖರನ್, ಒಬ್ಬ 25-26 ವರ್ಷದ ಹುಡುಗ, ನಮ್ಮ ಹುಡುಗ ಸತ್ತಿದಾನಲ್ಲ, ನಮಗೆ ತುಂಬ ದುಃಖ ಆಗ್ತಾ ಇದೆ. ಆದರೆ ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, MP ಲೋಕಲ್ MP ಅವರು 1 2 ಲಕ್ಷ ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷನೇ. ಆದರೆ ಜಮೀರ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದು ಅದು ಬೇರೆ. ಆದರೆ ಈ ಬಳ್ಳಾರಿಯಲ್ಲಿ ಅತ್ಯಂತ ಶಾಂತಿಪ್ರಿಯರು, ತುಂಬಾ ವರ್ಷದಿಂದ ನಾವು ಶಾಂತಿಯಿಂದ ಇದ್ದೀವಿ. ಇಂತಹ ಕಚಡ ರಾಜಕೀಯ ಯಾವತ್ತು ನೋಡಿಲ್ಲ ಬಳ್ಳಾರಿಗರು. ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಬಳ್ಳಾರಿಯವರು ಕೂಡ ಖುಷಿಯಿಂದ ಇರ್ತಾ ಇದ್ರು. ಆದ್ರೆ ಕಾಂಗ್ರೆಸ್ನ ವಕ್ತಾರ ಏನ್ ಹೇಳ್ತಾರೆ ಅಂದ್ರೆ ಕಚಡ ರಾಜಕೀಯ ಸ್ಟಾರ್ಟ್ ಆಗಿದ್ದೆ ಅವಾಗ ಪದ್ಮಾವತಿ ಮಾಜಿ ಕೌನ್ಸಿಲರ್ ಪ್ರಕಾರ ಅವರೇ ನೆಟೋರಿಯಸ್ ಎಲ್ಲ ಕತ್ತಲ ಸಾಯಂಕಾಲ 7 ಗಂಟೆಗೆ ಕರೆಂಟ್ ತೆಗೆದು ಪದ್ಮಾವತಿ ಜನಾರ್ದನ್ ರೆಡ್ಡಿ ಅಂತವ್ರನ್ನ ಬಿಜೆಪಿ ಕಾರ್ಪೊರೇಟರ್ನ ಇವರೇ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ? ಏನ್ ಕಚಡ ರಾಜಕೀಯ ಸ್ಟಾರ್ಟ್ ಪೊಲೀಸ್ ಅಂದ್ರೆ ಏನು? ಪೊಲೀಸ್ ಅಂದ್ರೆ ಏನು? ನೀವಲ್ವಾ ಗೌಡ್ರೆ? ಸುಮ್ಮನೆ ಪೊಲೀಸ್ ಅಂದ್ರೆ ನೀವೇ ತಾನೇ? ವಕೀಲರ ಸರ್ಕಾರ ಒತ್ತಾಯದ ಮೇರೆಗೆ ಒತ್ತಾಯದ ಮೇರೆಗೆ ಅದೇ ನಾನು ಕಾಂಗ್ರೆಸ್ ಕಾರ್ಯಕರ್ತರ ಹೇಳೋವರೆಗೂ ಒತ್ತಾಯದ ಗೊತ್ತಿಲ್ವಾ? ಮೇರೆಗೆ ಅರೆಸ್ಟ್ ಮಾಡ್ಬೇಕು ನಾವು ನಾನು ಹೇಳ್ತಾ ಇದ್ದೀವಿ. ಹೇಳೋವರೆಗೂ ನಿಮ್ಗೆ ಗೊತ್ತಿಲ್ವಾ? ನಾವು ಹೇಳ್ತಾ ಇದೀವಿ, ನಾವು ನಿಮ್ಮ ಮಾತೇ ಹೇಳ್ತಾ ಇರೋದು. ಹಾಗಾದ್ರೆ ಅವ್ರನ್ನ ಗಾಳಿಯಲ್ಲಿ ಅರೆಸ್ಟ್ ಮಾಡ್ಬೇಕು. ಗುಂಡು ಹಾರಿಸ್ತೀರಾ ನೀವು? ಅರೆಸ್ಟ್ ಮಾಡ್ಬೇಕು ನಿಮ್ಮ ಅವ್ರನ್ನ. ಪ್ರಕಾರ ನೆಟೋರಿಯಸ್ ಅಂತ ಹೇಳ್ತೀರಲ್ಲ, I agree. ಸಂಚು. ಆದರೆ ಅದು ಅದೇ ಬಂದು ಬೇಕಾದ್ದು. 10 ವರ್ಷ ಆಯ್ತು, ಸಂಚು. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಕರೆಕ್ಟ್ ಮಾಡ್ಬೇಕು ಅಂದ್ರೆ ಅವ್ರನ್ನ. ಒಪ್ಕೊಳ್ತೀರಾ? ಗಡೀಪಾರಾದಾಗ ಸರ್ಕಾರ failure ಅಂತ ಅವರು ಒಪ್ಕೊಳ್ತೀರಾ? ಗಡೀಪಾರಾಗಿದ್ದಾಗ ಕಾಂಗ್ರೆಸ್ failure ಅಂತ ಒಪ್ಕೊಳ್ತೀರಾ? ಕಾಂಗ್ರೆಸ್ ಅಲ್ಲಿ ಬರ್ತದೆ ಅದು. ಗೃಹ ಇಲಾಖೆ failure ಅಂತ ಗಡೀಪಾರಾಗಿದ್ದಾಗ ಇಡೀ ಒಪ್ಕೊಳ್ತೀರಾ? ಬಳ್ಳಾರಿ ಶಾಂತವಾಗಿತ್ತು. ಈ ರೀತಿ ಇಡೀ ಬಳ್ಳಾರಿ ಶಾಂತವಾಗಿತ್ತು. ಅವಮಾನ ಬಳ್ಳಾರಿ ಮಾಡಬೇಡಿ. ರಿಪಬ್ಲಿಕ್ ಬಳ್ಳಾರಿ ಅಲ್ಲ ಸ್ಮಿತಾ, ಇವತ್ತು, ಜನತೆಯ ಬಳ್ಳಾರಿಯನ್ನು ಬಳ್ಳಾರಿಯಾಗಿತ್ತು. ಅವಮಾನ ಮಾಡಬೇಡಿ. ನಿಮ್ಗೆ ಗೊತ್ತಿದ್ರೆ ಮಾತಾಡಿ. ಅಲ್ಲ ನಿಮ್ಗೆ ಸ್ಮಿತಾ, Agreed, sir. ಮೊನ್ನೆ ಡಿಫೆಂಡ್ ಮಾಡಕ್ಕೆ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸರ್ಕಾರದಲ್ಲಿ
ಪೊಲೀಸರಿಗೆ ಗೊತ್ತಿಲ್ಲದಕ್ಕಂತ ವಿಚಾರ ಮಹಾರಾಷ್ಟ್ರದಿಂದ ಬಂದು ಅರೆಸ್ಟ್ ಮಾಡ್ತಾರೆ. ಅದು ನಿಮ್ಮ ಸರ್ಕಾರದ ಸಾಧನೆ. ಸ್ಮಿತಾ, ಒಂದು ಟೂ ವೀಲರ್ ಹಿಡ್ಕೊಂಡು ಪೊಲೀಸರು ಕೇಸ್ ಹಾಕ್ತಾರೆ. ಆದ್ರೆ ಸರಿ ಸರ್, ಗಡಿಯನ್ನೇ ತಿಂದುಬಿಟ್ಟಂತಹ ಬಳ್ಳಾರಿ ನಮ್ಮ ದೇವಸ್ಥಾನದ ನುಂಗಾಕಿದ ಸರ್ಕಾರ ಫೇಲ್ಯೂರ್ ಅಂತ ಒಪ್ಕೊಳ್ಳಿ. ಟಪಾಲ್ ಗಣೇಶ ಸುಮ್ಮನೆ ಗಾಳಿಯಲ್ಲಿ ಯಾರು ಗುಂಡು ಟಪಾಲ್ ಹೊಡೆಸುವ ಗಣೇಶ ಸಹೋದರರ ಕಾರ್ಯಕ್ರಮ ಮೇಲೆ ಮಾಡಬೇಡಿ. ಅಲ್ಲೇ ಮಾಡ್ತಾರೆ ಯಾರು? Yes, sir. ವಿಷಯಕ್ಕೆ ಬನ್ನಿ. ಈ ಬಳ್ಳಾರಿನಲ್ಲಿ ನಂದಿವತ್ತು ಒಂದೇ ಸ್ಟೇಟ್ಮೆಂಟ್ ನಟರಾಜ್ ಗೌಡ್ರೆ, ಅರೆಸ್ಟ್ ದ ನಟೋರಿಯಸ್ ರಾಜಕಾರಣಿ, ಅರೆಸ್ಟ್ ಹಿಮ್, ಯಾರೆಲ್ಲ ರೋಗಗಳಿದ್ದಾರೆ ಬಳ್ಳಾರಿಯಲ್ಲಿ ಎಲ್ಲರನ್ನೂ ಒಳಗಾಕಿ ಕ್ಲೀನ್ ಮಾಡಿ ಬಳ್ಳಾರಿಯನ್ನ ಸ್ವಚ್ಛ ಬಳ್ಳಾರಿ ಕೊಡಿ ನಿಮ್ ಸರ್ಕಾರಕ್ಕೆ. ನಟರಾಜ್ ಗೌಡ್ರೆ, ನಿಮ್ದು ಸೇರಿದಂತೆ ನಿಮ್ಮ ಪಕ್ಷದ ಎಲ್ಲಾ ನಾಯಕರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಬಳ್ಳಾರಿ ಜನ. ಕ್ಲೀನ್ ಮಾಡ್ರಿ ರಾಜಕೀಯನ, ಕ್ಲೀನ್ ಮಾಡ್ರಿ ರಾಜಕೀಯನ. ತೊಡೆ ತಟ್ಟಿದ ಸಿದ್ದರಾಮಯ್ಯನವರು ನಟರಾಜ್ ಗೌಡ್ರೆ